ನೀವು ಒಮ್ಮೆ ನಿಮ್ಮನ್ನೇ ಕೇಳಿಕೊಳ್ಳಿ, ಈ ಭೂಮಿಗೆ ನೀವು ಏಕೆ ಬಂದಿದ್ದೀರಾ ಎಂದು. ನಿಮ್ಮಲ್ಲಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿ. ಖಂಡಿತ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಬಂದಿದ್ದೀರಾ, ನಿಮ್ಮ ಕನಸುಗಳನ್ನು ನನಸು ಮಾಡಿಸಲು, ನಿಮ್ಮ ಶಕ್ತಿಯನ್ನು ಪರಿಚಯಿಸಲು. ಆದರೆ ನೀವು ಎಡವಿ ಬಿದ್ದಾಗ, ನೀವು ಸೋತಾಗ ಜನ ನಿಮ್ಮನ್ನು ತಿರಸ್ಕರಿಸುತ್ತಾರೆ. ನಿಮ್ಮ ಹಿನ್ನಡೆಗಳು ನಿಮಗೆ ಬೇಸರ ತರಿಸುತ್ತವೆ. ವಿಫಲತೆಗಳು ನಿಮ್ಮನ್ನು ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡುತ್ತವೆ. ಆದರೆ ಎದುರಾಗುವ ಈ ಎಲ್ಲ ಸನ್ನಿವೇಶಗಳನ್ನು ಸವಾಲಾಗಿ ಸ್ವೀಕರಿಸಿ ನೀವು ಮುನ್ನಡೆಯಬೇಕು. ಆಲೋಚಿಸಿ, ನೀವು ಏನು ಮಾಡುವಿರಿ ಎಂದು. ಹಿಂತಿರುಗುವಿರೋ ಅಥವಾ ಹೋರಾಟ ಮಾಡುವಿರೋ? ಗಮನ ಕೊಟ್ಟು ಕೇಳಿ. ಯಶಸ್ಸು ಸುಲಭವಲ್ಲ. ಈ ಪ್ರಪಂಚ ನಿಮ್ಮನ್ನು ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ. ನೀವು ಹೋರಾಡಿ ಅದನ್ನು ಗೆಲ್ಲಬೇಕು. ನೀವು ನಿಮ್ಮ ಕನಸುಗಳಿಗೆ ಜೀವ ತುಂಬಲೇಬೇಕು. ನೀವು ಹೋರಾಟ ಮಾಡದೆ ಮೌನವಾದರೆ ಈ ಪ್ರಪಂಚ ಹಾಗೂ ಜನಗಳು ನಿಮ್ಮನ್ನು ಮರೆತು ಬಿಡುತ್ತಾರೆ. ಹಿಂಜರಿಕೆಯಿಂದ ಹಿಂದೆ ಹೆಜ್ಜೆ ಹಾಕುವುದಲ್ಲ, ಹೋರಾಟದಿಂದ ಗೆಲ್ಲಬೇಕು. ಈಗಲೇ ಕುಳಿತು ನಿರ್ಧಾರ ಮಾಡಿ, ನಾನು ಗೆಲ್ಲುತ್ತೇನೆ ಎಂದು. ಈಗಲೇ ನಿರ್ಧಾರ ಮಾಡಿ, ನಾನು ನನ್ನ ಕನಸುಗಳನ್ನು ನೆರವೇರಿಸಿಕೊಳ್ಳುವೆ ಎಂದು. ಈಗಲೇ ನಿಮ್ಮ ಮನಸ್ಸಿಗೆ ಹೇಳಿ, ನನ್ನ ಶಕ್ತಿ ಅನಂತವಾಗಿದೆ ಎಂದು. ಅಸಾಧ್ಯವೆಂಬುದು ಕೇವಲ ಭ್ರಮೆ ಹಾಗೂ ಆಲಸ್ಯದ ಆಲೋಚನೆ ಅಷ್ಟೇ. KFCಯ ಸ್ಥಾಪಕ ಕೊಲೋನಲ್ ಸ್ಯಾಂಡರ್ಸ್ ಅನೇಕ ಹೋಟೆಲ್ಗಳಿಗೆ ತನ್ನ ಸೂಪರ್ ರೆಸಿಪಿಯನ್ನು ತೋರಿಸಿದರು. ಆದರೆ ಎಲ್ಲರೂ ಅದನ್ನು ತಿರಸ್ಕರಿಸಿದರು. ಆದರೂ ಅವರು ಹಿಂಜರಿಯದೆ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದರು. ಒಂದು ಹೋಟೆಲ್ ಅವರ ರೆಸಿಪಿಯನ್ನು ಒಪ್ಪಿಕೊಂಡಿತು. ಇಂದು KFC ಜಗತ್ತಿನ ಅತಿದೊಡ್ಡ ಫಾಸ್ಟ್ ಫುಡ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಆಲೋಚಿಸಿ ನೋಡಿ, ಇಲ್ಲಿ ಅವರ ನಂಬಿಕೆಯೇ ಅವರಿಗೆ ಯಶಸ್ಸು ತಂದುಕೊಟ್ಟಿತು. ನೀವು ಕೂಡ ನಂಬಿಕೆಯಿಂದ ಮುನ್ನಡೆದರೆ ಯಶಸ್ಸು ಪಡೆಯುವುದು ಅಸಾಧ್ಯವೇನಲ್ಲ. ನೆನಪಿಡಿ, ಪ್ರತಿಯೊಂದು ಯಶಸ್ಸಿನ ಹಿಂದೆ ಹೋರಾಟವಿದೆ. ಹೋರಾಟವಿಲ್ಲದೆ ಸಾಧನೆ ಇಲ್ಲ. ಹೋರಾಟವಿಲ್ಲದೆ ಗುರಿ ತಲುಪಲು ಸಾಧ್ಯವಿಲ್ಲ. ನೀವು ಸೋತಾಗ ಹಾಸ್ಯ ಮಾಡುವ, ನಿಮ್ಮ ನಂಬಿಕೆಯನ್ನು ಕುಗ್ಗಿಸಲು ಪ್ರಯತ್ನಿಸುವ ಜನಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಈ ವ್ಯಕ್ತಿಯ ಉದಾಹರಣೆಯನ್ನು ಸರಿಯಾಗಿ ಕೇಳಿರಿ. ಮೈಕಲ್ ಜೋರ್ಡಾನ್ ಇವರನ್ನು ಶಾಲೆಯ ಬಾಸ್ಕೆಟ್ಬಾಲ್ ತಂಡದಿಂದ ಹೊರಹಾಕಿದರು. ಅವರ ಸ್ನೇಹಿತರು ಹಾಗೂ ಜನಗಳು ಅವರನ್ನು ಕೀಳಾಗಿ ನೋಡಿದರು. ಆದರೆ ಅವರು ಎಂದಿಗೂ ಹಿಂಜರಿಯಲಿಲ್ಲ. ಬದಲಿಗೆ ಪ್ರತಿದಿನ 1000 ಶಾಟ್ ಪ್ರಾಕ್ಟೀಸ್ ಮಾಡಿದರು. ಹೋರಾಟವನ್ನು ನಿಲ್ಲಿಸಲಿಲ್ಲ. ಇಂದು ಅವರು ಅತ್ಯುತ್ತಮ ಬಾಸ್ಕೆಟ್ಬಾಲ್ ಆಟಗಾರನಾಗಿ ಹೊರಹೊಮ್ಮುವುದರ ಜೊತೆಗೆ ಒಬ್ಬ ಲೆಜೆಂಡ್ ಆಗಿ ಬೆಳೆದು ನಿಂತಿದ್ದಾರೆ. ಇಲ್ಲಿ ತಿಳಿಯಬೇಕಾದುದು, ಸಾಧನೆಗೆ ನಿರಂತರ ಹೋರಾಟ ತುಂಬಾ ಅಗತ್ಯವಾಗಿದೆ ಅಂತ. ನಿಮ್ಮ ಜೀವನದಲ್ಲೂ ಯಶಸ್ಸು ಮತ್ತು ಸೋಲು ಎಂಬ 2 ದಾರಿಗಳಿವೆ. ನೀವು ಯಾವ ದಾರಿಯನ್ನು ಆಯ್ಕೆ ಮಾಡುತ್ತೀರಿ ಹಾಗೂ ಅದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಸೋಲು ಕೇವಲ ನಿರ್ಧಾರದ ಕೊರತೆಯಿಂದ ಉಂಟಾಗುತ್ತದೆ ಅಷ್ಟೇ. ನೀವು ಈಗ ತೀರ್ಮಾನ ಮಾಡಬೇಕು, ನಾನು ಗೆಲ್ಲುತ್ತೇನೆ ಎಂದು. ನೀವು ಈಗ ತೀರ್ಮಾನ ಮಾಡಬೇಕು, ನಾನು ನಿಲ್ಲುವುದಿಲ್ಲ ಎಂದು. ನೀವು ತೀರ್ಮಾನ ಮಾಡಬೇಕು, ನಾನು ನನ್ನ ಕನಸುಗಳನ್ನು ನಿಜವಾಗಿಸುತ್ತೇನೆ ಎಂದು. ನಿದ್ದೆ ಮಾಡುವಾಗ ಕೇವಲ ಕನಸು ಕಾಣಲು ಸಾಧ್ಯ. ಎದ್ದು ಹೋರಾಡಿದರೆ ಕನಸನ್ನು ನನಸಾಗಿಸಲು ಸಾಧ್ಯ. ನೀವು ಈಗ ಸರಿಯಾಗಿ ನಿರ್ಧಾರ ಮಾಡಿ ಹೋರಾಟವನ್ನು ಆರಂಭಿಸಿ. ಯಶಸ್ಸು ನಿಮ್ಮ ಹತ್ತಿರ ಖಂಡಿತ ಬರುತ್ತದೆ. ಧನ್ಯವಾದ.